ನಮಸ್ಕಾರ, ನಾನು ಲಹರಿ. ಶನಿವಾರದ ಟ್ರಾವೆಲ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು, ನಮ್ಮಮ್ಮ, ನಮ್ಮಣ್ಣ, ನಮ್ಮ ಮೆಟರ್ನಲ್ ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜಿ ತಾತ, ಡ್ರೈವರ್ ಸೂರ್ಯಣ್ಣ, ಇಷ್ಟು ಜನನು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ವಿ. ಹೋಗ್ತಾ ದಾರಿಲಿ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕಗೆ ಒಂದು ವಿಸಿಟ್ ಕೊಡೋಣ ಅಂತ. ಯಾಕಂದರೆ ನಮ್ಮ ಮನೇಲಿ ಎಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಪಕ್ಕ ಅಭಿಮಾನಿಗಳು. ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಪಕ್ಕ ಅಭಿಮಾನಿ. ಪ್ರತಿ ಸಲ ಡಿಮೋಟಿವೇಟ್ ಆಗ್ತಿದ್ದಂಗೆ ನಾನಂತೂ ಪವರ್ ಆಫ್ ಯೂತ್ ಯುವರತ್ನ ಮೂವಿದು ಒಂದು ಸಾಂಗ್ ಹಾಕ್ಕೊಂಡು ಕೇಳಿಕೊಂಡು ಫುಲ್ ಎನರ್ಜಿ ರೀಚಾರ್ಜ್ ಮಾಡ್ಕೊಂಡ್ಬಿಡ್ತೀನಿ. ಅಲ್ಲಿ ಅಣ್ಣವ್ರದ್ದು ಪ್ರತಿ ಮೂವಿದು ಒಂದೊಂದು ಪಿಕ್ಚರ್ ಆ್ಯಡ್ ಮಾಡಿದರು. ನಮ್ಮಮ್ಮ ಕೆಲವೊಂದು ಮೂವಿ ನೇಮ್ಸ್ನ ಪಾಯಿಂಟ್ ಮಾಡಿ ಇದು ಚೆನ್ನಾಗಿದೆ, ಅದು ನೋಡಿದ್ವಿ, ಹಾಗೆ ಹಿಂಗೆ ಅಂತ ಬ್ಯಾಕ್ ಸ್ಟೋರೀಸ್ ಹೇಳ್ತಾಯಿದ್ರು. ಆಮೇಲೆ ನಾವು ಬೇಲ್ಪುರಿ ಜೋಳ ಎಲ್ಲ ತಿಂದ್ಕೊಂಡು ಮತ್ತೆ ಸ್ಟಾರ್ಟ್ ಆದ್ವಿ. ಮೈಸೂರು ರೋಡಲ್ಲಿ ನಮ್ಮ ಅಣ್ಣ ಕಾರ್ ಡ್ರೈವ್ ಮಾಡ್ತಾಯಿದ್ದ. ಮೈಸೂರು ರೋಡಲ್ಲಿ 100 ಇದೆ ಅಲ್ವಾ ಸ್ಪೀಡ್ ಲಿಮಿಟು, ಅದನ್ನೇನು ಜಾಸ್ತಿ ಏನು ಕ್ರಾಸ್ ಮಾಡಿಲ್ಲ, ಬಟ್ ದೆನ್ 90-100 ಓಡಿಸ್ತಿದ್ದ. ಐ ಫೀಲ್ ವೆರಿ ಪ್ರೌಡ್ ಆಫ್ ಮೈ ಬ್ರದರ್. ಯಾಕಂದರೆ ನಮ್ಮಣ್ಣ ಎಷ್ಟೇ ಸ್ಪೀಡಲ್ಲಿ ಓಡಿಸ್ತಾ ಇರಲಿ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾನೆ. ಐ ಆಮ್ ವೆರಿ ಮಚ್ ಯೂಸ್ ಟು ಹಿಸ್ ಸ್ಪೀಡ್. ನಮ್ಮ ಅಜ್ಜಿ ತಾತ ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ ಅಂತ ಪ್ರಿಕಾಷನ್ ಕೊಡ್ತಾಯಿದ್ರು. ಆಮೇಲೆ ದಾರಿಲಿ ಮದ್ದೂರಲ್ಲಿ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ದೇವಸ್ಥಾನ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಫುಲ್ಲು ದೇವಸ್ಥಾನದ ಎದುರುಗಡೆ ಹೊಳೆ ಇದೆ. ಫುಲ್ ನೀರು ನೋಡ್ತಿದ್ದಂಗೆ ಖುಷಿ ಆಗೋಯ್ತು, ಹೋಗ್ಬಿಡೋಣ ಅನ್ನಷ್ಟು. ಬಟ್ ಶ್ರೀರಂಗಪಟ್ಟಣದಲ್ಲಿ ನದಿ ಸ್ನಾನ ನಾಳೆಗೆ ಪ್ಲ್ಯಾನ್ ಇರೋದು. ದೇವಸ್ಥಾನದಲ್ಲಿ ಹಸು ಕರು ಎಲ್ಲ ಇತ್ತು. ಮಧ್ಯದಲ್ಲಿರೋ ತುಂಬ ಪುಟಾಣಿ ಕರು. ಈ ದೇವಸ್ಥಾನ ನೋಡಿಕೊಂಡು ಮತ್ತೆ ನಾವು ಕಾರಲ್ಲಿ ಟ್ರಾವೆಲ್ ಮಾಡಿಕೊಂಡು ಶ್ರೀರಂಗಪಟ್ಟಣದಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದ ಎದುರುಗಡೆ ಇದೆಲ್ಲ ಸ್ಯಾಂಡಲ್ವುಡ್ ಶ್ರೀಗಂಧದಿಂದ ಮಾಡಿರೋ ಬುದ್ಧ, ಗಣೇಶ ಅದೆಲ್ಲ ಇಟ್ಟಿದ್ರು. ನಾನು ಒಂದು ಜೋಡಿ ಆನೆ ತೊಗೊಂಡಿದ್ದೀನಿ. ರಂಗನಾಥ ಸ್ವಾಮಿ ದರ್ಶನ ತುಂಬ ಚೆನ್ನಾಗಾಯಿತು. ದೇವಸ್ಥಾನದಲ್ಲಿ ಕೆತ್ತನೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ 2 ಕಣ್ಣು ಸಾಲದು. ಇವತ್ತು ರಾತ್ರಿ ಅಲ್ಲೇ ಸ್ಟೇ ಆಗಿ ಡಿನ್ನರ್ ಮಾಡಿಕೊಂಡು ನಾಳೆ ಮತ್ತೆ ಟ್ರಾವೆಲ್ ಮಾಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.